ಸಂಪತ್ತಯ್ಯಂಗಾರರು ಅಭೂತಪೂರ್ವವಾಗಿ ನಮ್ಮ ಊರಿನಲ್ಲಾಗಲಿ ಯಾವುದೇ ಊರುಗಳಲ್ಲಾಗಲಿ ಎಷ್ಟು ಅವರ ಸೌಜನ್ಯ ಕಾರ್ಯಕ್ರಮವನ್ನು ನಡೆಸಿಕೊಡೋದ್ರಲ್ಲಿ ಅವರ ಪಾಠಶಾಸ್ತ್ರದ ತಂಡವನ್ನು ಕರ್ಕೊಂಡು ಬಂದು ನಮ್ಮ ಎಲ್ಲ ಊರಿನಲ್ಲಿ ಎಷ್ಟು 1000 ಜನ ಬಂದಿರಲಿ ಎಷ್ಟು ಸೊಗಸಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿಕೊಂಡು ಹೋಗ್ತಾರೆ, ಅಚ್ಚುಕಟ್ಟಾಗಿ ರುಚಿಕರವಾಗಿ ಮಾಡಿಕೊಂಡು ಹೋಗ್ತಾರೆ ಅನ್ನೋದು ಮುಖ್ಯ. ಅವ್ರ ಬಗ್ಗೆ ನಮ್ಮ ಆರ್ ಕೆ ಶ್ರೀನಿವಾಸ ಅವರನ್ನು ಮಾತಾಡೋಕ್ಕೆ ನಾನು ಹೇಳಿದ್ದೆ. ಅವರು 2-3 ನಿಮಿಷ ಆಗುತ್ತೆ. ಶ್ರೀಯುತ ಸಂಪತ್ತಯ್ಯಂಗಾರವರಿಗೆ ವಿನಮ್ರ ನುಡಿ ನಮನ. ಇದು ಆರ್ ಕೆ ಶ್ರೀನಿವಾಸಯ್ಯಂಗಾರ ಬರೆದು ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ಒಂದು ಕಟ್ ಹಾಕಿಸಿ ಅವರಿಗೆ ಈ ಸನ್ಮಾನ ಸಂದರ್ಭದಲ್ಲಿ ಅವರಿಗೆ ಕೊಡ್ತಾ ಇದ್ದೀವಿ. ಪಾಕಶಾಸ್ತ್ರ ಪ್ರವೀಣರಾದ ಸಂಪತ್ತಯ್ಯಂಗಾರವರು ಭಕ್ತ ಬಾಂಧವರಿಗೆ ಮತ್ತು ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲೆಯಲ್ಲಿ ಅರಕೋಲಗೂಡು ತಾಲೂಕು ರಾಮನಾಥಪುರ ಎಂದರೆ ಎಲ್ಲರಿಗೂ ಒಂದು ಅದ್ಭುತವಾದಂತಹ ಆನಂದವಾದಂತಹ ಕ್ಷೇತ್ರ ಎಂದು ಹೇಳಿದರೆ ತಪ್ಪಾಗಲಾರದು. ಏಕೆಂದರೆ ಅಷ್ಟಗ್ರಾಮದಲ್ಲಿ ಬಂದಂತಹ ಪರ ಊರಿನಿಂದ ಹೊರದೇಶದಿಂದ ಹೊರಗಡೆಯಿಂದ ಬಂದಂಥವರು ಅವರ ಊರಿಗೆ ಬಂದಾಗ ರಾಮನಾಥಪುರದಲ್ಲಿ ಕಾವೇರಿಯಲ್ಲಿ ಹೋಗಿ ಸ್ನಾನ ಮಾಡಬೇಕು ಎಂದು ಎಲ್ಲರೂ ಬಂದು ಕಾವೇರಿಯಲ್ಲಿ ಮಿಂದು ಆನಂದವನ್ನು ಪಡುತ್ತಾರೆ. ಆ ಆನಂದವನ್ನು ಪಟ್ಟು ತಾವು ಬರುವಾಗ ಅಲ್ಲಿರ್ತಕ್ಕಂಥ ಹಯಗ್ರೀವ ಮಂದಿರ, ರಾಮ ಮಂದಿರ, ಸುಬ್ರಹ್ಮಣ್ಯ ದೇವಸ್ಥಾನ, ಪ್ರಸಿದ್ಧವಾದಂತಹ ದೇವಸ್ಥಾನ, ಅಮೋಘವಾಗಿ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ವಿಶೇಷವೇನೆಂದರೆ ರಾಮನಾಥಪುರದಲ್ಲಿ ಬ್ರಹ್ಮರಥೋತ್ಸವ ಅಮೋಘವಾಗಿ ನಡೆಯುತ್ತದೆ. ಸಾವಿರಾರು ಜನರು ಬರುತ್ತಾರೆ ಮತ್ತು ಅಲ್ಲಿ ರಥೋತ್ಸವ ಆದ ಮೇಲೆ ಭಜೇತಿ ರಾಜಂ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಅದು ಹಾಸನ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಅದ್ಭುತವಾಗಿ ನಡೆಯತಕ್ಕಂಥ ಕಾರ್ಯಕ್ರಮ ಎಂದು ಎಲ್ಲರೂ ಹೇಳಿದ್ದಾರೆ. ಅಂತಹ ಕಾರ್ಯಕ್ರಮವನ್ನು ಅದ್ಭುತವಾಗಿ, ನಾಜೂಕಾಗಿ, ಶಾಸ್ತ್ರೋಕ್ತವಾಗಿ ನಡೆಸಿಕೊಟ್ಟಂತಹ ಕಾರ್ಯಕರ್ತರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯಿಂದ ಮತ್ತು ಅಷ್ಟಗ್ರಾಮದವರಿಂದ ಅನಂತ ವಂದನೆಗಳನ್ನು ತಿಳಿಸುತ್ತೇವೆ. ಮತ್ತು ಇನ್ನೊಂದು ವಿಶೇಷವೇನೆಂದರೆ ಅಲ್ಲಿ ಸುಮಾರು 40-50 ವರ್ಷಗಳಿಂದ ಭಗವಂತನಿಗೆ ತಮ್ಮ ಸೇವೆಯನ್ನು ಸಮರ್ಪಿಸಿದವರಿಗೆ ಆ ರಾಮನಾಥಪುರದ ರಾಮ ಮಂದಿರದಲ್ಲಿ, ಆ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವದ ಮಾರನೇ ದಿವಸ ಅವರಿಗೆಲ್ಲರಿಗೂ ಕರೆದು ಸನ್ಮಾನವನ್ನು ಮಾಡಿದ್ದಾರೆ. ನಮಗೆ ಅಲ್ಲಿರ್ತಕ್ಕಂಥವರೆಲ್ಲರೂ ಚಿರಪರಿಚಿತರೇ. ಆದರೆ ಹೆಚ್ಚು ಆತ್ಮೀಯ ಹೊಂದಿರತಕ್ಕಂಥವರು ಅಡಿಗೆ ಸಂಪತ್ತ ಅಯ್ಯಂಗಾರ್ ಮತ್ತು ಕಸ್ತೂರಿ ರಂಗಾಚಾರ್ ಇವರುಗಳಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಆ ಸನ್ಮಾನವನ್ನು ನಾವು ಕಣ್ಣಾರೆ ಅಲ್ಲಿ ಹೋಗಿರ್ತಕ್ಕಂಥವರು ನೋಡಿರ್ತೇವೆ. ಆದರೆ ಬರದೇ ಸಾಧ್ಯವಿಲ್ಲೇ ಇರುವರು ನೋಡಲು ಹೇಗೆ ಸಾಧ್ಯ ಅಲ್ಲವೇ? ಅವರಿಗೂ ಒಂದು ಆಸೆ ಇರುತ್ತಲ್ಲವೇ? ಅಂತಹ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬಿನಲ್ಲಿ ಹಾಕಿದ್ದೇವೆ. ತಾವೆಲ್ಲ ಆ ಸನ್ಮಾನದ ಅದ್ಭುತ ಕಾರ್ಯಕ್ರಮವನ್ನು ಮತ್ತು ಭಜನೆಯ ಕಾರ್ಯಕ್ರಮವನ್ನು ನೋಡಿ ಆನಂದಿಸಿ, ಮತ್ತು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ
ಯುವ ಸೇನೆಗೆ ನಾವು ಪ್ರೋತ್ಸಾಹ ಮಾಡೋಣ. ಇನ್ನೂ ಅಮೋಘವಾದಂತಹ ಕಾರ್ಯಕ್ರಮ ನಡೆಯಲಿ. ರಾಮನಾಥಪುರದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಎಂದರೆ ರಾಮೋತ್ಸವದ ಸಮಯದಲ್ಲಿ ಬಹಳ ಅದ್ಭುತವಾಗಿ ಅಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾರೆ ಮತ್ತು ಎಷ್ಟೋ ಮಂದಿ ಜನರು ಬಂದು ಅಲ್ಲಿ ಸಂಗೀತವನ್ನು ಹಾಡಿ ಅಲ್ಲಿ ಬಂದಂತಹ ಜನರಿಗೆ ಆನಂದವನ್ನು ಉಂಟು ಮಾಡಿ ಹೋಗಿರತಕ್ಕಂಥ ಸಮಯವನ್ನು ನಾವು ಕೇಳಿದ್ದೇವೆ. ಇಂತಹ ನಮ್ಮ ಹಾಸನ ಜಿಲ್ಲೆಯಲ್ಲೇ ಅದ್ಭುತವಾದ ಕ್ಷೇತ್ರ ಎಂದರೆ ಅದು ಹೇಳಲೇ ಸಾಧ್ಯವೇ ಇಲ್ಲ. ರಾಮನಾಥಪುರಕ್ಕೆ ಹೋಗಬೇಕು, ಕಾವೇರಿಯಲ್ಲಿ ಸ್ನಾನ ಮಾಡಬೇಕು, ಆನಂದದಿಂದ ಮೇಲೆದ್ದು ಬಂದು ನಮ್ಮ ಶ್ರೀರಾಮನ ದರ್ಶನವನ್ನು ಮಾಡಬೇಕು. ಅನಂತರ ಸುಬ್ರಹ್ಮಣ್ಯ ದೇವಸ್ಥಾನ, ಹಯಗ್ರೀವ ಮಂದಿರ, ಭಗವಂತನ ದರ್ಶನವನ್ನು ಮಾಡಿ ನಾವು ಮತ್ತೆ ನಮ್ಮ ಮನೆಗೆ ಬಂದಾಗ ಆ ಆನಂದ ಹೇಗಿರುತ್ತದೆ ಎಂದು ಹೇಳಲೇ ಸಾಧ್ಯವೇ ಇಲ್ಲ. ಅಂತಹ ಅದ್ಭುತ ಜಾಗದ ಒಂದು ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬಿನಲ್ಲಿ ಹಾಕಿದ್ದೇವೆ. ಇದಕ್ಕೆಲ್ಲ ಕಾರಣ ನಮ್ಮ ಪ್ರಿಯ ವೀಕ್ಷಕರೇ, ನೀವೇ ಇದಕ್ಕೆಲ್ಲ ನಮಗೆ ಪ್ರೋತ್ಸಾಹ ಎಂದೇ ಹೇಳಿದರೆ ತಪ್ಪಾಗಲಾರದು. ನಿಮ್ಮ ಪ್ರೋತ್ಸಾಹ ಹೀಗೇ ಇರಲಿ. ಬನ್ನಿ, ನಾವು ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸೋಣವೇ. ಬನ್ನಿ. ಶ್ರೀಧರ ಚಾಕು ತಗೊಂಡ್ಯಾ? ಚಾಕು ತಗೊಂಡ್ಯಾ?
ಯೂಟ್ಯೂಬಲ್ಲಿ ಬರ್ತೀರಾ? ಮಾಮ ಇವನನ್ನು ಮಾತ್ರ ಒಂಚೂರು ಜಾಸ್ತಿ ಜೂಮ್ ಮಾಡಿ ಹಾಕಿ. ಅದೇ ನೀವೆಂತ ಕದಪ್ಪ शव्यशूरो महारथो जायतां गोत्रीथेनुर्गोड नड्वानाशुस्वत्तिः पुरन्धिर्योषं जिष्णोरथेष्टा स्वभेयोर्वास्य यजमानस्य वीरो जायतां निकामे निकामेन पर्जन्यो वर्षत फलिन्यो न ओषधयः पच्यन्तां योगक्षेमो नः कल्पताम्। ॐ शान्ति शान्ति शान्तिः। हरिः ॐ। ನೀನೆ ಸನ್ಮಾನಕ್ಕೆ ಅಂತ ಅನುಭವಿಸಿ ಸನ್ಮಾನ ಮಾಡೋದು ದೊಡ್ಡ ಕಷ್ಟದ ಕೆಲಸವೇ. ಅದಕ್ಕೆ ನಮ್ಮ RS ತಿರುಮಲಾಚಾರ್ಯರು ಎರಡು ಮಾತಾಡಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಅವರಿಗೆ ಸನ್ಮಾನ ಪತ್ರವನ್ನು ಬರೆಸಿ ತರಕ್ಕಾಗಲಿಲ್ಲ. ಆದರೆ ಅವರು ಕೊಠಾರೋತ್ಸವದಲ್ಲಾಗಲಿ, ರಾಮೋತ್ಸವದಲ್ಲಾಗಲಿ, ರಥೋತ್ಸವದಲ್ಲಾಗಲಿ 85 ವರ್ಷ ಅವರಿಗೆ ಎರಡು ಸೇರು 3 ಸೇರು ಪ್ರಸಾದ ಮಾಡಬೇಕು ಬೆಳಗ್ಗೆ ರಾತ್ರಿ. ಅದು ಯಾವಾಗ ಬರ್ತಾರೆ, ಯಾವಾಗ ಮಾಡಿಟ್ಟು ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಹೊಳೆ ಸ್ನಾನ ಮಾಡ್ತಾರೆ, ಡೈಲಿ ಹೋಗಿ 2 ಸಲ ಸ್ನಾನ ಮಾಡಬೇಕು. ಸ್ನಾನ ಮಾಡದೆ ದೇವರ ಪ್ರಸಾದ ಏನು ಮಾಡೋ ಹಾಗಿಲ್ಲ. ಅದು ಯಾವಾಗ ಬರ್ತಾರೆ, ಯಾವಾಗ ಸ್ನಾನ ಮಾಡ್ಕೊಂಡು ಬಂದು ಕಾವೇರಿಗೆ 7 ಗಂಟೆ ಮುಂದೆ ಹೋಗಿ ಮಾಡಿಟ್ಟಾಗಿರುತ್ತೆ. ದರ್ವಾಯಿ ಬಳಿ ಪಾರಾಯಣ ಮಾಡ್ಕೊಂಡು ಎಲ್ಲ ಕೂತಿರ್ತಾರೆ. ಆ ದೇವರು ನನಗೆ ಏನು ಶಕ್ತಿ ಕೊಟ್ಟಿದ್ದಾನ ನಮಗೆ ಗೊತ್ತಿಲ್ಲ. ಅವರು ಇದೇ ಥರ ನಮ್ಮ ದೇವಸ್ಥಾನದ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡು ಪ್ರತಿ ವರ್ಷ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರಿಗೆ ನಾವು ಮರೆತಿದ್ವಿ ಅವರನ್ನು.
ಅವ್ರನ್ನ ಮತ್ತೆ ಕೊನೆಗಾದರೂ ಜ್ಞಾಪಕ ಮಾಡಿಕೊಂಡು ಸೇರಿಸ್ಕೊಂಡಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಅವರಿಗೆ ತಿರುಮಲಾಚಾರ್ಯರು ಶಾಲು ಹೊಲಿಸಿ ಸನ್ಮಾನ ಮಾಡಬೇಕು ಅಂತ ನಾನು ಕೊನೆ ಹಂತದಲ್ಲಿ ಹಾಡಾದ ಕಾರ್ಯಕ್ರಮ ಆದ್ದರಿಂದ ಅವ್ರಿಗೆ ತರ್ತಕ್ಕಂಥ ಅವ್ರಿಗೆ ಬಿ ಕೆ ಜಗದೀಶ್ ಅವರಿಗೆ ಪಾಪ ಅವರು ಪತ್ರಿಕೆ ನೋಡಿ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಕೊಡಬಾರ್ದು ಅನ್ನೋ ಉದ್ದೇಶ ಏನಿಲ್ಲ. ಅವ್ರ ಪತ್ರಿಕೆ ನೋಡಿ 3 ಶಾಲನ್ನು ಕಳಿಸ್ಕೊಟ್ಟಿದ್ದಾರೆ. ಅದು ನಮ್ಮ ಸಮಿತಿಯ ಪರವಾಗಿ ಅವರಿಗೆ ಶಾಲವನ್ನು ಹೊಲಿಸಿ ಅವ್ರಿಗೆ ಯಥಾಶಕ್ತಿ ಸನ್ಮಾನ ಮಾಡಿದ್ದೀವಿ. ಅವರು ಶಾಸ್ತ್ರಕ್ಕೆ ಸನ್ಮಾನ ಮಾಡಿದಂತೆ ಒಂದು ಆತ್ಮಶಾಸ್ತ್ರ, ಮತ್ತೊಂದು ಪ್ರಯೋಗಶಾಸ್ತ್ರ, ಮತ್ತೊಂದು ಪಾಕಶಾಸ್ತ್ರ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ದೀರ. ನಿಮಗೆಲ್ಲ ಚೆನ್ನಾಗಿಂದ ಆರಾಧನೆ ಮಾಡಿ ಅರ್ಚನೆ ಮಾಡಿ ಆಶೀರ್ವಾದ ಮಾಡುವ ಲಕ್ಷ್ಮೀನಾರಾಯಣ ಕೊಟ್ಟರು. ಹಾಗೆಯೇ ಪ್ರಯೋಗಗಳು ಎಲ್ಲರಿಗೂ ಕೂಡ ಕೂದಲು ಬೇಕು, ಇನ್ನು ಅಮರಕಾರಿ ಪೂಜೆಕಾರಿ ಆಗಬೇಕು ಅಂದರೆ ಅದು ಬೇಕು. ನಮ್ಮ ಕಸ್ತೂರಿ ರಂಗರಾಚಾರ್ಯರು ಎಲ್ಲರೂ ಗೊತ್ತಿರ ಹೊಟ್ಟೆಗಿಂತ ಹಾಗೆ ರೋಗ ಹಾಗೆ ವಿಸರ್ಜನೆ ಮಾಡಿ ಹಾಕಬೇಕು ಅಂತ 25 ಆಗಬೇಕು. ನಿಮಗೆ 4-5 ದಿವಸ ಇಬ್ಬರು ಕೂಡ ಹಾಗಾಗಿ ಬಹಳ ವಿಚಿತ್ರವಾಗಿರುವಂಥ ಕಾರ್ಯಕ್ರಮ. ಒಂದು ಆಗಮಶಾಸ್ತ್ರ ಲಕ್ಷ್ಮೀನಾರಾಯಣ ಭಟ್ರು, ಪ್ರಯೋಗಶಾಸ್ತ್ರ ನಮ್ಮ ರಾಜ್ಯ ಕಸ್ತೂರಿಗಳು, ಪಾಕಶಾಸ್ತ್ರದ ಸಂಪತ್ತಯ್ಯಗಾರಿಕೆಗಳಲ್ಲಿ ಹೇಳಿ ಪ್ರಸ್ತುತ ಕಸ್ತೂರಿಯಿಂದ ಬಗ್ಗೆ ನಾವು ಮಾತನಾಡಬೇಕು ಅಂತ ನೇಮನ ಮಾಡಿದ್ದಾರೆ. ನಮ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕೆಂದ್ರೆ ಬೇರೆ ಯಾರೂ ಕೂಡ ಅಲ್ಲ. ಕೃಷ್ಣಮಾಮರವರು ವಾದ್ಯರವರಿಗೆ ಶಾಲು ಹೊಲಿಸಿ ಹಾರ ಹಾಕಿ ಗೌರವ ವಾದ್ಯರವರಿಗೆ ರಾಮಾನುಜ ಸಭಾವತಿಯಿಂದ ಒಂದು ವೀಲ್ ಚೇರ್ ಅವರನ್ನ ಉಡುಗೊರೆಗೆ ಕೊಟ್ಟಿದ್ದಾರೆ. ವಾದ್ಯರವರನ್ನ ಮನೆಯಿಂದ ಹೈಗ್ರಿ ಬಂಧದ ಮನೆಗೆ ಯಾರಾದ್ರೂ ಸಪೋರ್ಟ್ ಜೊತೆಗಿದ್ರೆ ಅವ್ರು ಅದರಲ್ಲಿ ಕೂತ್ಕೊಂಡು ಹೋಗ್ಬರ್ಬೋದು. ಇದನ್ನು ನಮ್ಮ ರಾಮಾನುಜ ಸಭಾದವರ ಯುವಕವರಿಂದ ಈ ಕಾರ್ಯಕ್ರಮವನ್ನು ಸೇರಿಸಬೇಕು ಅನ್ನೋದಕ್ಕೆ ಹೇಳಿ ಅದನ್ನು ಇವತ್ತು ಸೇರಿಸಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ನಮ್ಮ ಸೋಮೇಶ್ ಅಂಡ್ ಬಿ ಕೆ ಜಗದೀಶ್ ಬೈಲಹಳ್ಳಿ ಚೆನ್ನೈನಲ್ಲಿದ್ದಾರೆ. ಅವರು ಇವರಿಗೂ ಕೂಡ ಒಂದು ಶಾಲನ್ನು ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಗೌರವ ಸೂಚಕವಾಗಿ ಕೂಡ ಸಮರ್ಪಣೆ ಮಾಡ್ತಾ ಇದ್ದೀವಿ. ಅಭೂತಪೂರ್ವವಾಗಿ ನಮ್ಮ ಊರಿನಲ್ಲಾಗಲಿ ಯಾವುದೇ ಊರಿನಲ್ಲಾಗಲಿ ಎಷ್ಟು ಅವರ ಸೌಜನ್ಯ ಕಾರ್ಯಕ್ರಮವನ್ನು ನಡೆಸಿಕೊಡೋದ್ರಲ್ಲಿ ಅವರ ಪಾಕಶಾಸ್ತ್ರದ ತಂಡವನ್ನು ಕರ್ಕೊಂಡು ಬಂದು ನಮ್ಮ ಎಲ್ಲ ಊರಿನಲ್ಲಿ ಎಷ್ಟು 1000 ಜನ ಬಂದಿರಲಿ ಸ್ವಸಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿಕೊಂಡು ಹೋಗ್ತಾರೆ. ಅಚ್ಚುಕಟ್ಟಾಗಿ ರುಚಿಕರವಾಗಿ ಮಾಡಿಕೊಂಡು ಹೋಗ್ತಾರೆ ಅನ್ನೋದು ಮುಖ್ಯ. ಅವ್ರ ಬಗ್ಗೆ ನಮ್ಮ ಆರ್ ಕೆ ಶ್ರೀನಿವಾಸ ಅವರನ್ನು ಮಾತಾಡೋಕ್ಕೆ ನಾನು ಹೇಳಿದ್ದೆ. ಅವರು 2-3 ನಿಮಿಷ ಆಗುತ್ತೆ. ಶ್ರೀಯುತ ಸಂಪತ್ತಯ್ಯಗಾರವರಿಗೆ
ವಿನಮ್ರ ನುಡಿ ನಮನ. ಇದು ಆರ್ ಕೆ ಶ್ರೀನಿವಾಸ ಅಯ್ಯಂಗಾರ್ ಬರೆದು ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ಒಂದು ಕಟ್ ಹಾಕಿಸಿ ಅವರಿಗೆ ಈ ಸನ್ಮಾನ ಸಂದರ್ಭದಲ್ಲಿ ಅವರಿಗೆ ಕೊಡ್ತಾ ಇದ್ದೀವಿ. ಪಾಕಶಾಸ್ತ್ರ ಪ್ರವೀಣರಾದ ಸಂಪತ್ ಅಯ್ಯಂಗಾರವರು ಹಾಸನ ಜಿಲ್ಲೆ ಹಗರೆಮಾದಿಹಳ್ಳಿಯಲ್ಲಿ ವಾದ್ಯಾರ ನರಸಿಂಹಾಚಾರ್ಯ ಮತ್ತು ಲಕ್ಷ್ಮಮ್ಮ ದಂಪತಿಗಳಿಗೆ ಪುತ್ರರತ್ನರಾಗಿ ಜನಿಸಿದರು. ಪ್ರಾಥಮಿಕ ಶಾಲಾಭ್ಯಾಸವನ್ನು ಹಗರೆಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿದರು. ಮೃದು ಹೃದಯಿಗಳಾದ ತಾಯಿಯವರ ಅಪಾರ ಪ್ರೀತಿ ಪ್ರೇಮಗಳಿಂದ ಬೆಳೆದು ಹುಟ್ಟಿದ ಮನೆಗೆ ಹೂವು ತಂದರು. ಸ್ತ್ರೀಯರ ತಾಳ್ಮೆ, ಸಹನೆ, ಕ್ಷಮಾಗುಣ, ಸಹೃದಯತೆ, ಔದಾರ್ಯ, ಸಜ್ಜನಿಕೆ, ಸೌಜನ್ಯ ಇವು ಪುರುಷರ ವಿಜಯದ ಮೆಟ್ಟಲಾಗಿರುತ್ತದೆ ಎಂಬುದಕ್ಕೆ ತಾಯಿಯವರ ಮಾರ್ಗದರ್ಶನವೇ ಸಾಕ್ಷಿ. ಹೂವಿಗೆ ಪರಿಮಳ ಜೊತೆಗೂಡುವ ಹಾಗೆ ಶ್ರೀಮತಿ ಜಯಲಕ್ಷ್ಮೀರವರು ಸಂಪತ್ ಅಯ್ಯಂಗಾರವರ ಯಶಸ್ಸಿಗೆ ಮುನ್ನುಡಿ ಬರೆದು ಬದುಕಿನ ಪಾಲುದಾರರಾದರು. ಶ್ರೀ ಸಂಪತ್ ಅಯ್ಯಂಗಾರವರ ವಿದ್ಯಾಭ್ಯಾಸ ಅಬಾಧಿತವಾಗಿ ಮುಂದುವರಿಯಲಿಲ್ಲ. ಬಡತನದ ಬೇಗೆಯಲ್ಲಿ ನೊಂದು ಬೆಂದು ಇವರು ವಿದ್ಯಾಭ್ಯಾಸಕ್ಕೆ ಎದಿಶ್ರೀ ಹಾಡಿ ತಾಯಿಯವರಿಂದ ಬಳುವಳಿಯಾಗಿ ತಂದಂತಹ ಪಾಕಶಾಸ್ತ್ರದ ಕಡೆಗೆ ಹೊರಳಿದರು. ಹೋಟೆಲ್ ಕಸ್ತೂರಿಯವರ ಅಣ್ಣ ರಾಘವಾಚಾರ್ಯರಲ್ಲಿ ಹೆಚ್ಚಿನ ತರಬೇತಿ ಅನುಭವಗಳನ್ನು ಪಡೆದು 1976ರಲ್ಲಿ ಅಡುಗೆ ಕೆಲಸವನ್ನು ಪ್ರಾರಂಭಿಸಿದರು. ರಾಜಧಾನಿ ಬೆಂಗಳೂರನ್ನು ಕೇಂದ್ರವನ್ನಾಗಿ ಮಾಡಿಕೊಂಡು ಬಹಳ ಪಯಣವನ್ನು ಮುಂದುವರಿಸಿದ್ದಾರೆ. ಮಾಸಿಕ 5 ರೂಪಾಯಿ ಸಂಬಳದಿಂದ 20 ರೂಪಾಯಿ ಸಂಬಳವನ್ನು ಪಡೆಯುತ್ತಿದ್ದ ಇವರು ನಂತರ ಸ್ವತಂತ್ರವಾಗಿ ಅಡುಗೆ ಕಾರ್ಯವನ್ನು ಮೈಗೂಡಿಸಿಕೊಂಡರು. ಅನ್ನ ದೇವತೆಗಿಂತ ಅನ್ಯ ದೇವರಿಲ್ಲ, ಅನ್ನದಾನವೇ ಮಹಾದಾನ, ಹಸಿದವನಿಗೆ ಕೊಟ್ಟದ್ದು ಹರಿದಾನ, ಅನ್ನವೇ ಬ್ರಹ್ಮ ಎಂಬ ಮಾತುಗಳು ಅನ್ನದಾನದ ಮಹತ್ವವನ್ನು ತಿಳಿಸುತ್ತದೆ. ಸಹಸ್ರಾರು ಜನರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಸಮಾಜ ಸೇವೆ, ಭಾಗವತ ಸೇವೆ ಮಾಡುತ್ತಾ ಬದುಕನ್ನು ಅರ್ಥಪೂರ್ಣವಾಗಿ ಮಾಡಿಕೊಂಡವರು ಸಂಪತ್ ಅಯ್ಯಂಗಾರರು. ರಥೋತ್ಸವ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಕದ ಪರಿಮಳವನ್ನು ಉಣಬಡಿಸಿ ಜನಮನವನ್ನು ಗೆದ್ದಿದ್ದಾರೆ. ಹಾಲಿನಂತೆ ಹಾಲು ಬೆರೆತಿರ ಕೆನೆ, ಕಾಳಿನೊಂದಿಗೆ ಕಾಳು ಬೆರೆತಿರಲು ತೆನೆ, ಹಣ್ಣಿನೊಂದಿಗೆ ಹಣ್ಣು ಬೆರೆತಿರಲು ಗೊನೆ ಎಂಬ ಮಾತಿನಂತೆ ತೆನೆ, ಕೆನೆ, ಗೊನೆ ಇವರು ಅನ್ನದಾನದ ಕಾರ್ಯಕ್ಕೆ ಪ್ರೇರಣೆಯಾಗಿದೆ. ಸಂಪತ್ ಅಯ್ಯಂಗಾರರ ಬದುಕಿನಲ್ಲಿ ನಿನ್ನೆಯ ഇരുಳು ಕಳೆದು ಉಷೆ ಮೂಡಿ ಉದಯವಾಗಿದೆ. ಮೂಢರಾತ್ರಿಯ ಕೋಡುಗಲ್ಲಿಂದ ರವಿ ಇಣುಕಿದ್ದಾನೆ. ಕತ್ತಲಲ್ಲಿದ್ದ ಬಾಲ್ಯದ ಬದುಕು ಮರುಜನ್ಮ ಪಡೆದು ಬೆಳಕಿನ ಅರಮನೆಗೆ ಪ್ರವೇಶಿಸಿತು. ಪಾಕಶಾಸ್ತ್ರಕ್ಕೆ ತನ್ನದೇ ಆದ ಘನತೆ ಗೌರವಗಳಿಗೆ ಸಾಮಾನ್ಯ ನರನಿಂದ ನಳಮಹಾರಾಜನವರೆಗೂ ಇದರ ವಿಸ್ತಾರ. ಹಾಗಾಗಿ ಅನ್ನ ಸೇವೆಯನ್ನು ಒಂದು ಪುಣ್ಯ ಕಾರ್ಯ ಎಂದು ತಿಳಿದಿದ್ದಾರೆ. ಸಂಪತ್ ಅಯ್ಯಂಗಾರರ ಅಡುಗೆ ಉತ್ಸವ ಸಮಾರಂಭಗಳ ಅವಿಭಾಜ್ಯ ಅಂಗವಾಗಿದೆ, ಯಶಸ್ಸಿನ ಭಾಗವಾಗಿದೆ. ಮಾನವನ ಜೀವನದಲ್ಲಿ ಸೇವೆಗೆ ಇರುವ ಮಹತ್ವ ಅನ್ಯಾದೃಶ್ಯವಾದದ್ದು. ಈ ಸೇವೆಯ ಯಜ್ಞದಲ್ಲಿ ಸಭಿನೆಯಂತೆ ಉರಿದು ಜೀವನ ಸಾರ್ಥಕ್ಯ ಮಾಡಿಕೊಂಡವರು ಸಂಪತ್ ಅಯ್ಯಂಗಾರರು. ಅವರ ಹೆಸರೇ ಸೂಚಿಸುವಂತೆ ಸಂಪತ್ತು ಶ್ರೀವೈಷ್ಣವ ಕುಲಕ್ಕೆ ಸಂಪತ್ತಾಗಿದ್ದಾರೆ. ಶ್ರೀಗಳಿಗೆ ತಮ್ಮ ಕಾರ್ಯದ ಬಗ್ಗೆ ಗೌರವವಿದೆ, ಅಭಿಮಾನವಿದೆ, ವಿಶ್ವಾಸವಿದೆ. 100 ಜನರಿಗೆ ಕೆಲಸ ಕೊಟ್ಟು ದುಡಿಯುವ ಕಾಮಧೇನುವಾಗಿದ್ದಾರೆ. ಇವರ ಅನ್ನ ಸಂತರ್ಪಣೆಯ ಯಜ್ಞದಲ್ಲಿ ಮನೆಯ ಹೆಣ್ಣು ಮಕ್ಕಳು ಅಳಿಯಂದರು ಸಹಕಾರ ಕೊಡುತ್ತಿದ್ದಾರೆ ಎಂಬುದನ್ನು ಆತ್ಮವಿಶ್ವಾಸದಿಂದ ನೆನೆಯುತ್ತಾರೆ. ಸಂಪತ್ ಅಯ್ಯಂಗಾರರ ಬದುಕಿನಲ್ಲಿ ಎಂದೂ ಬೀಗಿದವರಲ್ಲ, ಬಾಗಿದವರಿಗೆ ಬದುಕು ಕಟ್ಟಿಕೊಟ್ಟಿದ್ದಾರೆ. ಅಡುಗೆ ಕೆಲಸವನ್ನು ಕೇವಲ ವ್ಯಾಪಾರವಾಗಿ ಪರಿಗಣಿಸದೆ ಅದರಲ್ಲಿ ಸಂತೋಷ ಮತ್ತು ಸಂತೃಪ್ತಿಯನ್ನು ಕಂಡಿದ್ದಾರೆ. ಸಂಪತ್ ಅಯ್ಯಂಗಾರರ ಅನುಭವ ಸಂಪನ್ನರು. ವ್ಯವಹಾರವನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವ ಚಾತುರ್ಯ, ಬುದ್ಧಿವಂತಿಕೆ, ಹೃದಯವಂತಿಕೆ ಇವರಲ್ಲಿದೆ. ಮದಮತ್ಸರಗಳಿಂದ ದೂರವಾಗಿ ನಿಸ್ಪೃಹ, ನಿಸ್ವಾರ್ಥ, ಪರಿಶುದ್ಧ ಬಾಳ್ವೆಯಿಂದ ಸಾರ್ಥಕ ಜೀವನ ನಡೆಸುತ್ತಿದ್ದಾರೆ. ಆತ್ಮೀಯರಿಗೆ, ಯುವ ಪೀಳಿಗೆಗೆ ಆದರ್ಶಪ್ರಾಯರಾಗಿದ್ದಾರೆ. ಶಕ್ತಿಯ ನೆಲೆಯಾಗಿದ್ದಾರೆ, ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ಕಷ್ಟದಲ್ಲಿರುವವರಿಗೆ ಮಿಡಿಯುವ ಹೃದಯ ಇವರದು. ಬೇರೆಯವರ ನೋವು ನಲಿವುಗಳಿಗೆ ಸ್ಪಂದಿಸುವ ಉದಾರ ಚರಿತರು. ತಮ್ಮೊಂದಿಗೆ ಕೆಲಸ ಮಾಡುವವರನ್ನು ಸಮಾನವಾಗಿ ಕಂಡು ಅವರ ಕಷ್ಟಗಳಲ್ಲಿ ಭಾಗಿಯಾಗಿ ಸಹಾಯ ಹಸ್ತ ಚಾಚುವುದು ಇವರ ಸ್ವಭಾವ. ಭಕ್ತರ ಧ್ಯೇಯ ಎನ್ನುತ್ತಾರೆ. ಬದುಕಿನಲ್ಲಿ ಕನಸು ಕಾಣುವುದು, ಗುರಿ ಸಾಧಿಸುವುದು ಪುರುಷರ ಲಕ್ಷಣ. ಕನಸಿಗೆ ಪ್ರಯತ್ನಗಳಿಲ್ಲದ, ಕಷ್ಟಗಳಿಲ್ಲದ ನಿದ್ದೆ ಬೇಕು. ಗುರಿ ಸಾಧನೆಗೆ ನಿದ್ರೆಯಿಲ್ಲದ ಪ್ರಯತ್ನಗಳು ಬೇಕು ಎಂಬುದು ಮಹಾತ್ಮರ ನುಡಿ. ಈ ಮಾತಿಗೆ ಅನುಗುಣವಾಗಿ ಶ್ರೀಯುತರು ನಿದ್ರಾಲೋಕದಲ್ಲಿ ಸಾಧನೆ ಸಿದ್ಧಿಗಳನ್ನು ಕನಸು ಕಂಡಿದ್ದಾರೆ. ಜಾಗೃತರಾಗಿ ಗುರಿಯನ್ನು ಸಾಧಿಸಿದ್ದಾರೆ ಎಂಬುದಕ್ಕೆ ಅವರು ಕ್ರಮಿಸಿ ಬಂದಿರುವ ಕಠಿಣ ಹಾದಿಗಳೇ ಸಾಕ್ಷಿ. ಸರಳ ನುಡಿ, ನೇರ ನಡೆ, ದಿಟ್ಟ ನಿಲುವು ಅವರನ್ನು ಉನ್ನತ ಸ್ಥಾನಕ್ಕೆ ಏರಿಸಿದೆ. ಹಿಂದೆ ಬಂದರೆ ಒದೆಯದ, ಮುಂದೆ ಬಂದರೆ ಹಾಯದ, ಪರರಿಗೆ ಎಂದೂ ಕೇಳೆಣಿಸದ ಆಧುನಿಕ ಭೋಗಭಾಗ್ಯಗಳಿಗೆ, ಆಸೆ ಆಕಾಂಕ್ಷೆಗಳಿಗೆ ಪರವಶರಾಗದೆ ಕರ್ಮಯೋಗಿಯಾಗಿ ಕಾಣಿಸುತ್ತಿದ್ದಾರೆ. 70ರವರೆಗೂ ರಾಮನಾಥಪುರಕ್ಕೂ ಅವಿನಾಭಾವ ಸಂಬಂಧ.
ಅಪಾರ ಪ್ರೀತಿ ಈ ಊರಿನ ಮೇಲೆ ಅವರಿಗೆ. ಶ್ರೀ ಪಟ್ಟಾಭಿ ರಾಮಚಂದ್ರರ ರಥೋತ್ಸವ ಸಂದರ್ಭದಲ್ಲಿ ಇವರು ನಡೆಸಿಕೊಡುವ ಕೈಂಕರ್ಯ ಶ್ರೀರಾಮನಿಗೂ ಪ್ರಿಯವಾಗಿದೆ. 10 ದಿನಗಳ ಕಾಲ ಅನೇಕ ಸೇವೆಯನ್ನು ಸಲ್ಲಿಸಿ ಪಟ್ಟಾಭಿ ರಾಮಚಂದ್ರನ ಕೃಪೆಗೆ ಪಾತ್ರರಾಗಿದ್ದಾರೆ. ಬಡವ ಬಲ್ಲಿದರಾದಿಯಾಗಿ ಯಾರೇ ಕರೆದರೂ ಅವರ ಆಸ್ತಿ ಅಂತಸ್ತುಗಳನ್ನು ನೋಡದೆ ಸೇವಾ ಮನೋಭಾವದಿಂದ ಮಾಡುವ ಅವರ ಕೈಂಕರ್ಯ ಅನುಪಮವಾದುದು ಎಂದು ಹೇಳಲು ಎದೆ ತುಂಬಿ ಬರುತ್ತದೆ. ಸಂಪತ್ತಯ್ಯಂಗಾರ್ಯರ ಸೇವೆಯನ್ನು ಪರಿಗಣಿಸಿ ರಾಮನಾಥಪುರದ ವೃತ್ತವೃಂದ ಅವರಿಗೆ ಪಾಕಶಾಸ್ತ್ರ ಪರಿಚಾರಕ ಎಂಬ ಬಿರುದನ್ನು ಕೊಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಇವರ ಸಾಧನೆಯ ಸಿದ್ಧಿಗಳು ಅನಂತವಾಗಲಿ, ಬದುಕು ಬಂಗಾರವಾಗಲಿ, ಭಾಗ್ಯದ ಭಕ್ತರು ಅಕ್ಷಯವಾಗಿ ಸುಖಶಾಂತಿ ಸದಾ ದೊರಕುತ್ತಿರಲಿ, ಶ್ರೀರಾಮನ ಕೃಪೆ ನೂರ್ಕಾಲ ಇವರಿಗೆ ಲಭಿಸಲಿ, ಮಂಗಳದ ಹೊಂಬೆಳಕು ಇವರ ಬದುಕನ್ನು ಸುಂದರಗೊಳಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಇತಿ ಆಡಳಿತ ವರ್ಗ. ಇದನ್ನು RKS ಶ್ರೀನಿವಾಸ ಅಯ್ಯಂಗಾರರು ಬರೆದು ಅದನ್ನೆಲ್ಲ ಪ್ರಿಂಟ್ ಮಾಡಿಸ್ತಾ ಬಂದು ಕೊಟ್ಟಿದ್ದಾರೆ. ಅವರ ಪರವಾಗಿ ನಾನು ಓದಿದ್ದೇನೆ. ಅವರಿಗೆ ಶ್ರೀನಿವಾಸ ಅಯ್ಯಂಗಾರಲ್ಲಿ ಬಂದು ಬನ್ನಿ ಸರ್, ಪರವಾಗಿಲ್ಲ. ಅವರಿಗೆ ಶಾಲು ಹೊದಿಸುವ ಮೂಲಕ ಸನ್ಮಾನ ಮಾಡಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಕೃಷ್ಣನ ವಿಗ್ರಹವನ್ನು ಅವರಿಗೆ ಹಾಗೆ ನಮ್ಮ ಬೈರಳ್ಳಿಯವರ BK ಜಗದೀಶ್ ಅವರು ಕೂಡ ಅವರ ಆತ್ಮೀಯ ಸ್ನೇಹಿತರು. ಅವ್ರಿಗೂ ಕೂಡ ಒಂದು ಶಾಲುವನ್ನು ಮತ್ತು 1,000 ರೂಪಾಯಿಗಳ ಗೌರವಧನವನ್ನು ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಅದನ್ನು ಬರೆಸಿ ನಿರ್ಮಾಣ ಮಾಡಬೇಕಂತ ಪ್ರಾರ್ಥಿಸುತ್ತೇವೆ. ಪ್ರಾರಂಭವಾಗಿ ಮೊದಲನೆಯವರಾಗಿ ನಮ್ಮ ಈ ರಾಮಚಂದ್ರ ಸ್ವಾಮಿಯವರಿಗೆ ಅನನ್ಯವಾಗಿ 50-60 ವರ್ಷಗಳ ಕಾಲ ಭಗವದ್ ಆರಾಧನೆಯನ್ನು ಮಾಡಿದಂಥ ಹಿರಿಯರಾದ ಲಕ್ಷ್ಮೀನಾರಾಯಣ ಭಟ್ರು ವೇದಿಕೆಯಲ್ಲಿ ವಾದ್ಯಾರ ಕಸ್ತೂರ್ ಬಾಂಬ್ ಕರ್ಕೊಂಡ್ಬರಕ್ಕೆ ಯಾರು ಹೋಗಿದಾರ? ಹಾಗೆ ನಮ್ಮ ಹಯಗ್ರೀವ ಮಂದಿರದ ಆರಾಧಕರಾಗಿ 50 ವರ್ಷಗಳ ಕಾಲ ಸತತವಾಗಿ ಹಾಗೂ ಊರಿನವರೆಲ್ಲರ ಮೆಚ್ಚಿನ ವಾದ್ಯಾರರಾಗಿ 50 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ವಾದ್ಯಾರ ಕಸ್ತೂರ್ ರಂಗಾಚಾರ್ಯರು, ಕೊಳಿಗೆ ಸಂಪತ್ ಮಾಮನ್ ಹಾಗೂ ಶ್ರೀನಿವಾಸ ಮಾಮನ್ ಮನೆಯಲ್ಲಿದ್ದಾರೆ. ದಯವಿಟ್ಟು ಕರ್ಕೊಂಡು ಬನ್ನಿ. ಕೊಳಿಗೆ ಸಂಪತ್ ಅಯ್ಯಂಗಾರ್ಯರು ಅವರು ಕೂಡ ಖಚಿತವಾಗಿ 40 ವರ್ಷಗಳ ಕಾಲ ಅಮೋಘವಾದಂತಹ ಸೇವೆಯನ್ನು